ನಮಸ್ಕಾರ. ನಿಮ್ಮ ಪ್ರೀತಿಯ ಜಯಸಿಂಹ ಮೀಡಿಯಾದಿಂದ ಮುಳಬಾಗಿಲು ತಾಲೂಕಿನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕ್ರಿಯಾ ಕಲಾವಿದ, ಜಾನಪದ ಕಲಾವಿದ ಯಾರಿದ್ದಾರಂತ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನನ್ನ ಮೀಡಿಯಾ ಮುಖಾಂತರ ನಿಮ್ಮ ಮುಳಬಾಗಿಲು ತಾಲೂಕಿನ ಕ್ರಿಯಾ ಕಲಾವಿದ, ಜಾನಪದ ಕಲಾವಿದ ದೊಮಸಂದ್ರ ನರಸಿಂಹ ಅವರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ನಮಸ್ಕಾರ ಡಾಕ್ಟರ್ ನರಸಿಂಹ ಅವರೇ. ಸರ್ ನಮಸ್ಕಾರ ಸರ್. ಹೇಗಿದೆಯಾ? ಚೆನ್ನಾಗಿದೆ ಸರ್. ಏನು ವಿಷಯ? ಸುಮ್ಮನೆ ಸರ್, ಏನು ವಿಷಯ? ನಿಮ್ದು ಯಾವ ಸರ್? ದೊಮಸಂದ್ರ, ಮುಳಬಾಗಿಲು ತಾಲೂಕು ದೊಮಸಂದ್ರ ಗ್ರಾಮ. ದೊಮಸಂದ್ರ ಗ್ರಾಮ. ನೀವು ಇದುವರೆಗೂ ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ? ಸುಮಾರು 9 ಪ್ರಶಸ್ತಿ. ಸಮಸ್ತ ಪ್ರಶಸ್ತಿ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ? ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇಲ್ಲ ಸರ್, ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ. ಯಾಕೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡಿಲ್ವಾ? ಇಲ್ಲ ಸರ್, ಗುರುತಿಸ್ಬೇಕಾಗಿಲ್ಲ ಸರ್. ಗುರುತಿಸ್ಬೇಕಲ್ಲ ಸರ್, ನಾವು ಕೇಳ್ಕೋಬಾರ್ದು ಸರ್ ಪ್ರಶಸ್ತಿಗಳನ್ನು. ನಾವು ಅಪ್ಲಿಕೇಶನ್ಗಳಾಗೋದು ಕೇಳಿದ್ದು ನಮಸ್ಕಾರಗಳಾಗೋದು ನನಗೆ ಗೊತ್ತಿಲ್ಲ ಸರ್. ಅವಶ್ಯವಾಗಿ ಬರ್ತದೆ, ಹುಡ್ಕೊಂಡ್ಬರ್ಬೇಕು, ಆ ಥರ ಕೆಲಸ ಮಾಡ್ತಾರೆ. ಇವಾಗ ವೃತ್ತಿ ಜೀವನ ಏನ್ ಮಾಡ್ತಾ ಇದ್ದಾರೆ? ಇವಾಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ? ಕಲಾವಿದನಾಗಿದ್ದೀನಿ ಸರ್. ಕಲಾವಿದನಾಗಿ ವೃತ್ತಿ ಜೀವನ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ ನಾವು ತಿಳ್ಕೊಬೇಕಂತ ಸ್ವಲ್ಪ ಆಸೆ ಇದೆ. ಯಾರು ಕೇಳ್ತಾ ಇದ್ದೀರ ಬಾಲ್ಯ ಜೀವನದ ಬಗ್ಗೆ? ಬಾಲ್ಯ ಜೀವನದ ಬಗ್ಗೆ ಅಲ್ಲ, ಒಬ್ಬ ಕಲಾವಿದರ ಬಗ್ಗೆ ಬಾಲ್ಯ ಜೀವನದ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ ಅದೊಂದು ಕಲಾ ಜೀವನ. ನನ್ನ ಬಾಲ್ಯ ಜೀವನ ತುಂಬ ಕಠಿಣವಾದ ಜೀವನ ಸರ್. ಹೌದಾ? ಹಾಗಾದ್ರೆ ಸ್ವಲ್ಪ ಹೇಳಿ, ಯಾವ ತರ ಇತ್ತು ಬಾಲ್ಯ ಜೀವನ? ಸರ್, ನಾನು ತುಂಬ ಬಡತನ, ಅಷ್ಟು ಬಡತನ, ನಾನು ತುಂಬ ಕಠಿಣವಾದ ಬಡತನ. ಊಟಕ್ಕೆ ಇರಲಿಲ್ಲ, ಊಟಕ್ಕೆ ತಿನ್ನಕ್ಕಿರಲಿಲ್ಲ. ಮತ್ತೆ ಏನು ಮಾಡ್ತಾ ಇದ್ರು? ತುಂಬ ಜೀವನ ನಮ್ಮಪ್ಪ ನಮ್ಮ ಮಕ್ಕಳಿಗೆ ಮಾಡಿ 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 ನಮ್ಮನ್ನು ಸಾಕಿ, ನಾವು ಸುಮಾರು ಜನ ಮಕ್ಕಳನ್ನ ಸಾಕಿ ನಮ್ಮ ತಂದೆಯವರು. ಅಪ್ಪ ಏನು ಕೆಲಸ ಮಾಡ್ತಾ ಇದ್ರು? ಅಪ್ಪ ಕೂಲಿಗೆ ಹೋಗ್ತಾ ಇದ್ರು, ಮತ್ತೆ ಸ್ಯಾಕ್ರಿ ಮಾಡ್ತಾ ಇದ್ರು ಊರಲ್ಲಿ. ಅಲ್ಲಿಗೆ ಹೊರಟು ಸ್ಯಾಕ್ರಿ ಮಾಡ್ತಿದ್ರು. ತುಂಬ ಕಠಿಣವಾದ ಜೀವನ ನಮ್ಮದು. ಸರಿಯಾಗಿ ಊಟಕ್ಕೆ ಇರಲಿಲ್ಲ, ತುಂಬ ಕಷ್ಟಪಟ್ಟಿದ್ದೆ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, 5th ಕೆಲಸಕ್ಕೆ ಹೋಗ್ತಾ ಇದ್ದೆ, ಕೂಲಿಗೆ ಹೋಗ್ತಾ ಇದ್ದೆ 5th. ಸ್ಕೂಲ್ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಒಂದಿನ ಸ್ಕೂಲ್ಗೆ ಹೋದ್ರೆ ಒಂದಿನ ಕೂಲಿಗೆ ಹೋಗೋದು, 18 ರೂಪಾಯಿ ಕೂಲಿ ಹೋಗೋದು. ಇಡೀ ನೈಟೆಲ್ಲ 6 ಗಂಟೆ ನೀರು ಕಟ್ಟಿ 18 ರೂಪಾಯಿ ತಗೊಂಡು, ಮತ್ತೆ ರೇಷ್ಮೆ ಗೂಡು ಬಿಡ್ಸಕ್ಕೆ ಹೋಗೋದು, ರೇಷ್ಮೆ ಹುಳು ಮೇಯ್ಸಕ್ಕೆ ಹೋಗೋದು, ನೀರು ಕಟ್ಟಕ್ಕೆ ಹೋಗೋದು. ಈ ಥರ ಕೂಲಿಗೆ ಹೋಗಿ ಒಂಥರ ಇದಾಗೋದು. ಆ ಥರ ಜೀವನ ಯಾರಿಗೂ ಬೇಡ ಅನಿಸುತ್ತೆ ಸರ್. ನಮ್ಮ ಮಕ್ಕಳಿಗಾಗಲಿ, ಮುಂದಿನ ಪೀಳಿಗೆ ಮಕ್ಕಳಿಗಾಗಲಿ ಯಾರಿಗೂ ಆ ಥರ ಜೀವನ ಬರಬಾರ್ದು. ಈ ಥರ ಜೀವನ ನಡಿಬೇಕಾದ್ರೆ ಅಪ್ಪ ಅಮ್ಮ ಸಹಾಯ ಏನಿಲ್ಲ. ಪಾಪ ಏನು ಸಹಾಯ ಮಾಡೋದು? ಊಟ ಕೊಟ್ಟರೆ ಸಾಕು. ನಮಗೆ ಬಟ್ಟೆ ಕೊಡೋದು ದುಡ್ಡಿಲ್ಲ. ನಾನು ಬೇರೆಯವರು ಊರಲ್ಲಿ ಕೇಳ್ಕೊಳ್ಳೋದು, ನಮ್ಮ ಅಮ್ಮ ಬೇಡ್ಕೊಂಡ್ಬಂದು ಬಟ್ಟೆ ಹಾಕೋದು. ಯಾವುದೋ ಮದುವೆಗಳಿಗೂ ಈ ಥರ ಹೋಗ್ಬೇಕು ಅಂತ ಹೇಳಿದ್ರೆ ಬೇರೆಯವರು ಯಾರಾದ್ರೂ ಬಟ್ಟೆ ತಗೊಂಡು ಹಾಕೋದು. ಹಬ್ಬಗಳಿಗೆ ಎಲ್ಲ ಹೋಗ್ಬೇಕು, ಊರು ಹೋಗ್ಬೇಕು ಅಂದರೆ ಬೇರೆ ಬಟ್ಟೆ ತಗೊಂಡು ಹಾಕೋದು. ಮದುವೆ ಅಥವಾ ಬೇರೆ ಹೋಗ್ಬೇಕಂದ್ರೆ ಬೇರೆಯವ್ರ ಬಟ್ಟೆ ಇಸ್ಕೊಂಡು ಹೋಗೋದು, ಬಟ್ಟೆ ತಗೊಂಡು ಹೋಗೋದು. ಬೇರೆ ಅಂದರೆ ನನಗೆ ಆಗಲ್ಲ ಬಟ್ಟೆ, ಇವ್ರಿಗೂ ಬರ್ತಾ ಇತ್ತು ಶರ್ಟು, ಇಷ್ಟವರೆಗೂ ಬರ್ತಾ ಇತ್ತು ಶರ್ಟು, ಅದು ಹಾಕೊಂಡು ಜೀವನ ಮಾಡಿದ್ದೆ ಸರ್. ಬಾಲ್ಯ ಜೀವನ ಅಷ್ಟು ಕಟ್ಟಿಕಲ್ಲ ಸರ್. ಪ್ರೀತಿ ವಿಶ್ವಾಸ ಇರ್ತಾ ಇದ್ದೀನಿ, ನೋವುಗಳು, ಕಣ್ಣೀರುಗಳು. ನಾನು ಆಟ ಆಡಿಲ್ಲ. ಎಲ್ಲ ಮಕ್ಕಳು ಬಾಲ್ಯ ಜೀವನದಲ್ಲಿ ಆಟ ಆಡೋಕ್ಕಾಗಿಲ್ಲ, ಆಟ ಆಡಲಿಲ್ಲ. ಮನೆಯಿಂದ ಕೂಲಿಗೆ ಹೋಗೋದು, ತುಂಬ ಹಿಂಸೆ ಅನುಭವಿಸಿದ್ದೀನಿ. ನಂತರ ಹಿಂಸೆ ಯಾರು ಅನುಭವಿಸೋಕ್ಕಾಗಲ್ಲ, ಅನುಭವಿಸಬಾರದು. ಒಂದು ವಾರದಲ್ಲಿ ಊಟವನ್ನು ಪ್ಲೇಟ್ ತಕ್ಷಣ ವಾಸನೆ, ದುರ್ವಾಸನೆ ಬರ್ತಾ ಇತ್ತು. ಅದನ್ನು ಇಸ್ಕಿ ಒಂದು ಬಕೆಟಲ್ಲಿ ಹಾಕಿ, ಚಿಕ್ಕ ಬಕೆಟ್ ಇತ್ತು ಅದರ ಪಾತ್ರೆಯಲ್ಲಿ ಹಾಕಿ ಕ್ಲೀನಾಗಿ ಇಸ್ಕಿ ಆ ನೀರು ಚಲಿಬಿಟ್ಟು ಮೆಣಸಿನ್ಕಾಯಿ ಹತ್ತಿದ್ದು ಮಲಗಿದ್ದೀನಿ. ಕಾಲಿಗೆ ಸೇರ್ಕೊಂಡ್ಬಿಟ್ಟಿತ್ತು, ನಡ್ಕೊಂಡ್ಬಂದಿದ್ದು ಬೊಬ್ಬೆಗಳು, ಇವೆಲ್ಲ ಕಾಲದಲ್ಲಿ ಬೊಬ್ಬೆಗಳು ಬಂದ್ಬಿಟ್ಟಿತ್ತು ಸರ್. ಆ ಥರ ಜೀವನ ನಡೆಸಿದ್ದು, ಕಠಿಣವಾದ ಜೀವನ. ನನ್ನ ಜೀವನ ಯಾರು ಮಾಡೋಕ್ಕೂ ಹೋಗಲ್ಲ, ಇದಕ್ಕೂ ಆಗಲ್ಲ ಸರ್. ಅಷ್ಟು ಇದಾಗೋದು. ಈ ತರ ಜೀವನ ಮಾಡಿದ್ದಾರೆ. ಹೌದು.
ನೆಕ್ಸ್ಟ್ ಇವಾಗ ನಿಮ್ಮ ವೃತ್ತಿ ಜೀವನ ಯಾವ ಥರ ಇದೆ? ಸರ್, ವೃತ್ತಿ ಜೀವನ ತುಂಬ ಕ್ರಿಟಿಕಲ್. ಅದು ಆ ಜೀವನನೇ ಬೇಡ ಅನಿಸ್ತದೆ. ವೃತ್ತಿ ಜೀವನನೇ ಬೇಡ ಅನಿಸ್ತದೆ. ಅವಮಾನಗಳು, ಒಂಥರ ಬೇಜಾರು, ಗೌರವ ಇಲ್ಲ ವೃತ್ತಿಗೆ. ಅವಮಾನಗಳು ಕೆಲಾಡ್ತಾ ಇದೆ ಅಷ್ಟೇ. ಅದೇನೇ ಅವಮಾನಗಳ ಹತ್ರನೇ ಸನ್ಮಾನ ಆಗ್ಬೋದು. ದೊಡ್ಡವರೇನಿಲ್ವಾ, ಅವಮಾನ ಮಾಡಬೇಕು, ಅನುಮಾನ ಕೊಡಬೇಕು, ಆಮೇಲೆ ಅಲ್ಲೇ ಸನ್ಮಾನ ಮಾಡಿಸ್ಕೋಬೇಕು. ತುಂಬ ಅವಮಾನಗಳು. ಇಷ್ಟು ನಿಯಂತ ಕೆಲಸ ಮಾಡಿದ್ರು ಕೂಡ ಪ್ರತಿಫಲ ಇಲ್ಲ. ನಾನು ಎದುರುಗಡೆ ಮಾತಾಡೋದು ನನಗೆ ಕಾಲ ಇಲ್ಲ. ಜನ ತುಂಬಾ ಸಮಾಜದಲ್ಲಿ ತುಂಬಾ ಜನ ತೊಳುತ್ತಾ ಇದ್ದಾರೆ ಸರ್. ಎಷ್ಟೋ ಜನ, ಸಾವಿರಾರು ಜನ ಕಲಾವಿದರುಗಳು, ನಮ್ಮ ಮನೆಯಲ್ಲ, ಸಾವಿರಾರು ಜನ ಕಲಾವಿದರುಗಳು ತೊಳುತ್ತಾ ಇದ್ದಾರೆ. ಈ ಒಂದು ಕೋಲಾರ ಡಿಸ್ಟಿಕ್ ಅಲ್ಲಿ ಅನೇಕ ಕಲಾವಿದರು ಇದ್ದಾರೆ. ನಿಮ್ಮಂತ ಕಲಾವಿದರು ಇದ್ದಾರೆ. ಹೌದು ಹೌದು ಸರ್. ಕಲಾವಿದರು ಇದ್ದಾರೆ ಇಲ್ವಾ? ಇದ್ದಾರೆ ಇದ್ದಾರೆ ಇದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಲಾ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಸರಿ ಸರ್, ಸಂಘಗಳು ಎಲ್ಲ ಮಾಡಕ್ಕೆ ಹೋದ್ರೆ ಬೇರೆ ತರ ಸಮಾಜ ಅಂತದೆ. ಸಮಾಜ ಮಾತಾಡಬೇಕು ಸರ್, ನಾವು ಮಾತಾಡೋದಲ್ಲ. ಸಮಾಜ ಇರೋದು ಕಲಾವಿದರು ಪುಸ್ತಕ ಪರಿಸ್ಥಿತಿ ಈ ಜಿಲ್ಲೆ ಬಂದಿದೆ ಅಂದ್ರೆ ಎಷ್ಟೋ ಜನಗಳಿಗೆ ಸರ್ ಎಲ್ಲ ಸನ್ಮಾನಗಳು ಪುರಿಸಬೇಕು, ಬೆಳಿಬೇಕು ಅಂತ ಯಾವ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಯಾರು ಗೌರವ ಕೊಡ್ತಿದ್ದಾರೆ ನೀವೇ ಹೇಳಿ? ಹೆಂಗ್ ಗೌರವ ಕೊಡ್ತಾರೆ ನೀವೇ ಹೇಳಿ? ಅಂದ್ರೆ ನಿಮ್ಮ ಅಭಿಪ್ರಾಯ ಕಲಾವಿದರಿಗೆ ಸ್ಥಾನಮಾನ ಇಲ್ಲ? ಸ್ಥಾನಮಾನ ಇಲ್ಲ, 100%. ಯಾರು ಗೌರವ ಕೊಡ್ತಾರೆ? ಯಾಕೆ ಇಲ್ಲ? ಯಾಕೆ ಇಲ್ಲಿ ಕೊಡ್ತಾ ಇದ್ದಾರೆ ಗೌರವ? ಸಾವಿರಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ ತಾಲೂಕಿನ ಕಲಾವಿದರು ಯಾವ ಜಿಲ್ಲೆ ಯಾವ ತಾಲೂಕಲ್ಲಿಲ್ಲ. ನಾನು ಕಲಾವಿದರ ಪರಿಚಯ ಮಾಡ್ಕೊಳ್ಬೇಕು. ಹೌದು ತಾನೆ? ಹೌದು. ನಾನು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಬಂದು ಪರಿಚಯ ಮಾಡ್ಬೇಕು. ನಿಮ್ಗೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ ನಾನು ಯಾರು ಅಂತ. ಇಡೀ ರಾಷ್ಟ್ರ ಗೊತ್ತಿದೆ ನಾನು ಯಾರು ಅಂತ. ತೆಲಂಗಾಣದಲ್ಲಿ ಕೇಳಿ, ಆಂಧ್ರದಲ್ಲಿ ಒಂದು ಕೇಳಿ, ನನ್ನ ಮಾತು ಬಿಟ್ಟಾಕಿ ಯಾವ ಕಲಾವಿದರು ಗೊತ್ತಿಲ್ಲ. ಇಲ್ಲಿ ಸಮಾಜದಲ್ಲಿ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಗೊತ್ತಿಲ್ಲ. ಬರೀ ಸಾವುಗಳಿಗೆ ಅವ್ರ ಸನ್ಮಾನದ ಕಮಿಟಿಗಳು ನೋಡ್ಕೊಂಡು ಹೋಗಿ ಮಾತ್ರ ಗೊತ್ತಿದೆ ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಕಲಾವಿದರಿದ್ದಾರೆ. 10,000 ಕಲಾವಿದರಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಒಳ್ಳೆ ಒಳ್ಳೆ 10,000 ಕಲಾವಿದರಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಒಳ್ಳೆ ಒಳ್ಳೆ ಕಲಾವಿದರು, ರಾಷ್ಟ್ರ ಮಟ್ಟದ ವೇದಿಕೆ ಹಾಕುವಂತ ಕಲಾವಿದರಿದ್ದಾರೆ. ನಾವು ಕಾರ್ಯಕ್ರಮ ಬೇಕು, ನಾವು ಕಾರ್ಯಕ್ರಮ ಮಾಡಿ ವೇದಿಕೆ ಬೇಕು ಅಂತ ಗಲಾಟೆ ಮಾಡ್ಬೇಕು. ನಾವು ವೇದಿಕೆ ಕೊಡಿ, ನಮಗೆ ದುಡ್ಡು ಬೇಡ, ವೇದಿಕೆ ಕೊಡಿ ಅಂತ ಕೇಳ್ಬೇಕಂದ್ರೆ ರೆಕಮೆಂಡ್ ಮಾಡ್ಕೊಂಡು ಹೋಗ್ಬೇಕು, ಗಲಾಟೆ ಮಾಡ್ಬೇಕಾಗಿ ಹಿಂಸೆ ಅನುಭವಿಸ್ತಾ ಇದೀವಿ ನಾವು ಕಲಾವಿದರು. ನಿಮ್ಮ ಒಂದು ಕಲೆಯನ್ನ ಬೇರೊಬ್ಬರಿಗೆ ಕಲಿಸ್ಬೇಕಂದ್ರೆ ನಿಮ್ಮ ಹತ್ರ ಏನಾದ್ರು ಗುರುದಕ್ಷಿಣೆ ನಿಮ್ಗೆ ಏನಾದ್ರು ಕೊಡ್ಬೇಕು? ನಾನ್ ತಗೊಳ್ಳಲ್ಲ. ಇಡೀ ಎಷ್ಟೋ ಸಾವಿರ ಜನ ಮಕ್ಕಳಿಗೆ ನಾನು ನೃತ್ಯವನ್ನ ನಾಟಕ ಹೇಳ್ಕೊಟ್ಟಿದ್ದೀನಿ. ನಾನು ತಗೊಳ್ಳಲ್ಲ, ಉಚಿತ. ಯಾಕಂದ್ರೆ ನನ್ನ ಕಾಲ ನನ್ನಲ್ಲೇ ಹೋಗ್ಬಾರ್ದು. ನನ್ನ ಹೆಸರಿರ್ಬೇಕು. ನನ್ನ ಉಸಿರಿದ್ರೂ ಪರವಾಗಿಲ್ಲ, ನನ್ನ ಹೆಸರಿರ್ಬೇಕು. ಉಸಿರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಹೆಸರಿರ್ಬೇಕು. ಹೆಸರಿರ್ಬೇಕು. ಒಳ್ಳೆ 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 ಒಳ್ಳೆ